ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ಸ್ತೋತ್ರಗಳು. ದೇವರು ಒಳ್ಳೆಯವನು, ಯಾವಾಗಲೂ ನಮಗೆ ಒಳ್ಳೆ ಮಾಡೋದವರಿಗೆ ಕೋಟಿ ಕೋಟಿ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾರದಲ್ಲಿ ಮಹಿಮೆ ಹೊಂದಿದ್ದ ಒಳ್ಳೆಯ ಕೀರ್ತನೆ ದೇವದರ್ಶಿಸಿದೆ. ದೇವರ ಪರಿಶುದ್ಧ ಸ್ತೋತ್ರ ಪ್ರೈಸ್ ದ ಲಾರ್ಡ್. ಹೋದ ವಾರ ನಾವು ಕೇಳಿದೆವು, ನೀತಿ ಹಾಗೂ ಕರುಣೆ ಒಬ್ಬರಿಂದಲೇ ದೊರಕಲು ಸಾಧ್ಯವಿಲ್ಲ ಪ್ರೈಸ್ ದ ಲಾರ್ಡ್. ಆದರೆ ತಂದೆಯ ಮಗ ಆತ್ಮನಾದ ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೂಲಕ ನಮಗೆ ಕರುಣೆ ಹಾಗೂ ನೀತಿ ಎರಡು ದೊರಕಿತು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಯಾವ ಒಂದು ಮನುಷ್ಯನು ಕರುಣೆ ತೋರಿಸಬಹುದು, ಆದರೆ ಅವನಿಗೆ ಒಂದು ಪಾಪಿಯನ್ನು ಅಥವಾ ಒಂದು ಅಕ್ರಮಗಾರನನ್ನು ನೀತಿಯೊಂದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದು ನನ್ನ ಮತ್ತು ನಿಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೈಸ್ ದ ಲಾರ್ಡ್. ಇವತ್ತಿನ ವಾಕ್ಯ ಜ್ಞಾನಕ್ಕಾಗಿ ದೇವರ ಬೋಧನೆಯಲ್ಲಿ ನಾವು ಸ್ಥಿರವಾಗಿರ್ಬೇಕು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವುದ್ರಲ್ಲಿ ನಾವು ಸ್ಥಿರವಾಗಿರ್ಬೇಕು? ಬೋಧನೆಯಲ್ಲಿ. ಇವತ್ತು ಕೀರ್ತನೆಯಲ್ಲಿ ಮಾತಾಡಿದಾಗೆ ಬ್ರದರ್ ಜೋನ್ಸನ್ ಬ್ರದರ್, ಯೇಸು ಕ್ರಿಸ್ತನು ಹಣದ ಯೇಸು, ಅದ್ಭುತದ ಯೇಸು, ಪಾಪ ಯೇಸು 100% ಹೌದು. ಹಲ್ಲೆಲೂಯಾ. ಆದರೆ ಮೋಶೆಗೆ ದೇವರು ತನ್ನ ಪರಿಚಯವನ್ನು ಮಾಡುವಾಗ ಸಿನಾಯಿ ಬೆಟ್ಟದಲ್ಲಿ, ಅದೇ ರೀತಿ ಅದಕ್ಕಿಂತ ಮೊದಲು ದೇವರು ಮೋಶೆಗೆ ಪ್ರತ್ಯಕ್ಷನಾಗುವಾಗ ಬೆಂಕಿಯಲ್ಲಿ ಪ್ರತ್ಯಕ್ಷನಾದ ಪ್ರೈಸ್ ದ ಲಾರ್ಡ್. ನಾನು ಅಬ್ರಾಮ ಇಸಾಕನ ಮೂಲ ಪಿತರ ದೇವರು ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾನೆ, ದೇವರು ಒಳ್ಳೆಯವನು, ನೀತಿವಂತನು, ದೇವರು ಸರ್ವಸಾದರೆ ದಯಿಸುವಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತಿನ ನಮ್ಮ ವಾಕ್ಯ ಸಂದೇಶ ನಾನಾಗಲೇ ಹೇಳಿದ್ದೇನೆ, ಬೋಧನೆಯಲ್ಲಿ ಸ್ಥಿರವಾಗಿರ್ಬೇಕು. ಯಾವುದರಲ್ಲಿ ಸ್ಥಿರವಾಗಿದ್ದರೆ ಬೋಧನೆ ಎಂಬುದು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಸುವಾರ್ತೆ ಎಂಬುದು ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಇದು ಇವತ್ತು ನಿನ್ನೆ ಅಲ್ಲ, ಆದಿ ಅಪೊಸ್ತಲರ ಕಾಲದಲ್ಲಿಯೇ ಈ ಬೋಧನೆ ಬದಲಾಗ್ತಿತ್ತು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದವರೆಗೆ ನಮಗೆ ಅಪೊಸ್ತಲ ಪೌಲನ ಪರಿಚಯ ಆಗುದಿಲ್ಲ ಪ್ರೈಸ್ ದ ಲಾರ್ಡ್. ಅಪೊಸ್ತಲ ಪೌಲನು ದೇವ ಸಭೆಯನ್ನು, ದೇವ ಜನರನ್ನು ಏನ್ ಮಾಡ್ತಿದ್ದ? ತೋಷಿಸಿದ್ದ, ಹಿಂಸಿಸುತ್ತಿದ್ದ, ಜನರನ್ನು ಕೊಲ್ತಿದ್ದ ಪ್ರೈಸ್ ದ ಲಾರ್ಡ್. ಆದರೆ ಯೇಸು ಕ್ರಿಸ್ತನು ಜನರನ್ನು ಏಕೆ ಹಿಂಸೆ ಪಡಿಸ್ತಿ ಕೇಳಿಲ್ಲ, ನನ್ನನ್ನು ಏಕೆ ಹಿಂಸೆ ಪಡಿಸ್ತಿ ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ನಾನು ಮೊನ್ನೆ ಒಂದು ಮನೆಗೆ ಒಂದು ಸ್ವಾರ್ಟ್ ಶಾಲೆಗೆ ಹೋಗಿದ್ದು ಪ್ರೈಸ್ ದ ಲಾರ್ಡ್. ಈ ಏಷ್ಯಾಗಿ ಕೊಕ್ಕಿಯಾಗಿ ಮಕ್ಕಳು ಒಂದು ಮಹಾರಾಷ್ಟ್ರ, ತಮಿಳುನಾಡು 5 ಮಕ್ಕಳಿದ್ರು ನಮ್ಮ ಸೌತ್ ಐಲ್ಯಾಂಡ್ ಅಲ್ಲಿ. ಆಗ ಅವರು ಹೇಳಿದ್ರು, ಲಕ್ಷದಾಗೆ ಅಂಕಲ್ ಹೀಗೆ ಅಂತ ಹೇಳುವಾಗ ನಾನು ಒಂದು ಮಾತು ಅವರಿಗೆ ಹೇಳಿದೆ ಪ್ರೈಸ್ ದ ಲಾರ್ಡ್. ಒಂದು ದೊಡ್ಡ ಅರಮನೆ ಪ್ರೈಸ್ ದ ಲಾರ್ಡ್. ಅರಮನೆಯಲ್ಲಿ ರಾಜ ಕೂತ್ಕೊಳ್ತಾನೆ. ರಾಜ ಹೇಳಿದ, ಎಲ್ಲ ಒಂದು 500 ಮಕ್ಕಳಿದ್ದಾರೆ, ನಿಮಗೆ ಎಂತ ಬೇಕು ಅದನ್ನು ಈ ಅರಮನೆ ತಗೊಳ್ಳಿ ಪ್ರೈಸ್ ದ ಲಾರ್ಡ್. ಈ ಅರಮನೆಯಲ್ಲಿ ಒಳ್ಳೊಳ್ಳೆ ವಸ್ತುಗಳಿತ್ತು. ಅರಸ ಹೇಳಿದ, ಎಲ್ಲಾ ಮಕ್ಕಳಿಗೆ ನೀವು ಏನ್ ಬೇಕು ಮಕ್ಕಳೇ, ಇದೆಲ್ಲ ತೆಗೆದುಕೊಳ್ಳಿ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮಕ್ಕಳು ತೆಗೆದು ಒಂದೊಂದು ವಸ್ತು ಪ್ರೈಸ್ ದ ಲಾರ್ಡ್. ಅರಮನೆಯ ಎಲ್ಲಾ ವಸ್ತುಗಳು ಖಾಲಿ ಆದವು. ಒಂದು ಬಾಲಕ ಇದ್ದ, ಆ ಬಾಲಕನು ಕುಂಟನಾಗಿದ್ದ ಪ್ರೈಸ್ ದ ಲಾರ್ಡ್. ಆ ಬಾಲಕನಿಗೆ 2 ಕಾಲು ಕೂಡ ನಡಲಿಕ್ಕೆ ಆಗುತ್ತಿರಲಿಲ್ಲ ಪ್ರೈಸ್ ದ ಲಾರ್ಡ್. ಆ ಬಾಲಕ ಏನನ್ನು ನೋಡ್ಲಿಲ್ಲ, ಸಿಂಹಾಸನದಲ್ಲಿ ಕೂತ್ಕೊಂಡ ಅರಸನ ನೋಡಿದ, ಅರಸ ಅವನನ್ನೇ ನೋಡಿದ. ಅವನು ಕುಂಟಿ 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 ಹೋಗಿ ಅರಸನ ಮುಟ್ಟಿದ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಅರ್ಥ ಆಗ್ತಂತ ಪ್ರೈಸ್ ದ ಲಾರ್ಡ್. ವಸ್ತುಗಳಿಂದ ಅವನು ಹೋಗ್ಲಿಲ್ಲ ಬಾಲಕ, ಆ ಅರಮನೆಯಿಂದ ಹೋಗ್ಲಿಲ್ಲ, ಅರಸನಿಂದ ಪ್ರೈಸ್ ದ ಲಾರ್ಡ್. ಇವತ್ತು ಯೇಸುವಿನಿಂದ ಹೋದವನಿಗೆ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಪ್ರೈಸ್ ದ ಲಾರ್ಡ್. ಅದ್ಭುತ ಅದ್ಭುತ, ಕ್ಷೇಮ 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 ಪ್ರೈಸ್ ದ ಲಾರ್ಡ್. ಇದರಿಂದ ಯಾರು ಓಡಿದ್ರು ಕೂಡ ತಾತ್ಕಾಲಿಕ ಪ್ರೈಸ್ ದ ಲಾರ್ಡ್. ಯೇಸುವನ್ನು ಯಾರು ಮುಟ್ಟಿದ್ದಾರೆ ಅವರಿಗೆ ಪರ್ಮನೆಂಟ್ ಆಗಿ ಯೇಸು ಜಾಗ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಪೊಸ್ತಲ ಪೌಲನು ಸಭೆಯನ್ನು ಹಿಂಸಿಸಿ ಎಲ್ಲ ಮಾಡಿದ, ಯೇಸು ಮುಟ್ಟಿದ ನಂತರ ಲೋಕಕ್ಕೆ ಹಿಂತಿರುಗಲಿಲ್ಲ ಪ್ರೈಸ್ ದ ಲಾರ್ಡ್. ನಾನು ಯಾವಾಗ ಹೇಳ್ತೇನೆ, ಸಪರೇಷನ್ ಪ್ರೈಸ್ ದ ಲಾರ್ಡ್. ದೇವರ ಕೃಪೆಯಿಂದ, ನಮ್ಮಿಂದ ಅಲ್ಲ, ದೇವರ ಕೃಪೆಯಿಂದ ಪರಿಶುದ್ಧ ಜೀವಿತ, ಆತನ ಸಾನ್ನಿಧ್ಯ, ಆತನ ಪ್ರಸನ್ನತೆ ಅದು ಪ್ರತೀಕ್ಷೆ ನಮಗೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತು ವಾಕ್ಯ ಸಂದೇಶವನ್ನು ಆಗಲೇ ಹೇಳಿದ್ದೇನೆ, ಬೋಧನೆ ವ್ಯತ್ಯಾಸ ಪ್ರೈಸ್ ದ ಲಾರ್ಡ್. ಇವತ್ತು ನಿನ್ನೆ ಅಲ್ಲ ಪ್ರೈಸ್ ದ ಲಾರ್ಡ್. ಆದಿ ಅಪೊಸ್ತಲರ ಕಾಲದಲ್ಲಿಯೇ
ಅಪೊಸ್ತಲ ಪೌಲನು ಮಿಲೇತದಲ್ಲಿ ಸೇವೆ ಮುಗಿಸುವಾಗ ಹೇಳ್ತಾನೆ, ನಾನು ಎಲ್ಲದನ್ನು ನಿಮಗೆ ಹೇಳಿದ್ದೇನೆ, ಒಂದು ವೇಳೆ ನೀವು ನಾಶವಾದರೆ ನಾನು ಅದಕ್ಕೆ ಕಾರಣನಲ್ಲ. ಒಂದನ್ನು ಕೂಡ ಮರೆಮಾಚಿ ನಿಮಗೆ ಹೇಳಿಬಿಟ್ಟಿದ್ದೇನೆ. ನಾನು ಹೋದ ಮೇಲೆ ಕುರುರ ತೋಳಗಳು ಅವ್ರು ಏನ್ ಮಾಡ್ತಾರೆ? ಏನನ್ನು ಮಾಡೋದಿಲ್ಲ. ತಮ್ಮ ಬೋಧನೆ ವ್ಯತ್ಯಾಸ ಮಾಡಿ ನಿಮ್ಮನ್ನು ತನ್ನ ಕಲೆಗೆ ಎಳೆದುಕೊಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವರ ಬೋಧನೆ ವ್ಯತ್ಯಾಸ ಮಾಡಿ ಜನರನ್ನು ಯೇಸುವಿನ ಕಡೆಗೆ ಇಳಿಯುವುದಲ್ಲ, ಆ ತೋಳಗಳು ತಮ್ಮ ಹೆಸರನ್ನು ಮೇಲೆ ಮಾಡಿಕೊಂಡು ತಮ್ಮ ಪ್ರೈಸ್ ದ ಲಾರ್ಡ್. ಅಂತ್ಯಕಾಲ ಇದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಅಂತ್ಯಕಾಲದಲ್ಲಿ ನಿಮಗೆ ಆತ್ಮನ ರಕ್ಷಣೆ ಇದ್ರೆ ಮಾತ್ರ ಪರಲೋಕ ಹೋಗ್ತೀವಿ. ಪ್ರೈಸ್ ದ ಲಾರ್ಡ್. ಯೇಸು ಎಲ್ಲರೂ ಯಾರು ಪರಲೋಕ ಹೋಗುದಿಲ್ಲ. ಪ್ರೈಸ್ ದ ಲಾರ್ಡ್. ಅದರ ಓದಿ ನೋಡು, ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 25-31. ಸ್ವಲ್ಪ ಮುಂದೆ ಓದಿದ್ದು ಒಳ್ಳೆ ಆಯ್ತು. 20ರಲ್ಲಿ 25-31. ಇಷ್ಟ ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರು ಕಾಣುವುದಿಲ್ಲ ಎಂಬುದನ್ನು. ಆದ ಕಾರಣ ನಾನು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಆದರೆ ಒಂದನ್ನು ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ಹಲ್ಲೆಲೂಯಾ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿದೆ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ದೇವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಯೇಸುವಿನ ಶಿಷ್ಯರನ್ನು ನಮ್ಮ ಹಿಂದೆ ಎಳೆಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿಗಳಿಗೆ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃತ್ತಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮ್ಮ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಸಾಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಹೋದ ಮೇಲೆ ಕುರ್ರ ತೋಳ ಬರ್ತದೆ. ಪ್ರೈಸ್ ದ ಲಾರ್ಡ್. ಯಾರನ್ನು ತಮ್ಮ ತಲೆಗೊಳ್ಳುತ್ತಾರೆ? ಯೇಸು ಶಿಷ್ಯರನ್ನೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ವೇಳೆಯಲ್ಲಿ ಪ್ರವಾದನೆ ಹಿಂದೆ, ಅದ್ಭುತದ ಹಿಂದೆ ಕ್ಷೇಮದ ಓದಬೇಡ. ದೇವರ ಬೋಧನೆ ಸ್ಥಿರವಾಗಿರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಬೋಧನೆ ಭದ್ರವಾಗಿ ಇಟ್ಟುಕೋ. ಮೊಣಕಾಲು ಉರುತ್ತಾ ದೇವರೊಂದಿಗೆ ಆ ಕೃಪೆಯನ್ನು ಕೇಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಇವತ್ತಿನಿಂದ ಅಲ್ಲ, ವ್ಯತ್ಯಾಸ ಬೋಧನೆ ಆದಿ ಅಪೊಸ್ತಲ ಕಾಲದಲ್ಲಿ ಪ್ರೇರಿತರಿತ್ತು. ಬರ್ತಾರೆ, ಬಹಳ ಒಳ್ಳೆ ಹೇಳಿದ್ರು. ಯೇಸು ಬಹಳ ಗೋದಲ್ಲಿ ಹುಟ್ಟಿದ ಯೇಸು ಅಲ್ಲ, ಎಲ್ಲ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಎಲ್ಲ ಕ್ಷಮಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸುವಿನ ವಾಕ್ಯದೊಂದಿಗೆ, ಆ ಪ್ರಮಾಣದೊಂದಿಗೆ, ಆ ಬೋಧನೊಂದಿಗೆ ಸ್ಥಿರವಾಗಿ ನಿಂತರೆ ಮಾತ್ರ ಪರಲೋಕ. ಪ್ರೈಸ್ ದ ಲಾರ್ಡ್. ವಾಕ್ಯ ಕೇಳುವ ನನಗೂ ಕೇಳುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವನು ಕಣ್ಣೀರು ಸುರಿಸ್ತಾ 3 ವರ್ಷ ಹಗಲಿರಲು ನಾನು ದೇವರೊಂದಿಗೆ ಬಾಳಿರಿ, ಈ ವಾಕ್ಯಕ್ಕೆ ವಿಧೇಯರಾಗಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ವಾಕ್ಯಕ್ಕೆ ಹೋಗುದಿಲ್ಲ. ಯೋಬನ ಮಾತು ಹೇಳ್ತೇನೆ. ಯೋಬ ಪತ್ರಿಕೆ 22ನೇ ಅಧ್ಯಾಯ ಬಿಡುವುದ ಯೋಬ 22-21 ವಾಕ್ಯ ಉಂಟು. ದೇವರ ಚಿತ್ತಕ್ಕೆ ಓಡಂಬಡು. ದೇವರ ಚಿತ್ತಕ್ಕೆ ನೀನು ಯಾವಾಗ ಓಡಂಬಡ್ತಿ ಆಗ ನಿನಗೆ ಸಮಾಧಾನಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಚಿತ್ತ ಏನುಂಟು ಅದನ್ನು ನಾವು ಅರಿತುಕೊಳ್ಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಸಭೆಯಲ್ಲಿ ಹೀಗೆ ಹೇಳಿದ ಅಪೊಸ್ತಲ ಪೌಲನು ಫಿಲಿಪ್ಪಿ ಸಭೆಗೆ ಹೀಗೆ ಹೇಳ್ತಾನೆ, ಆ ನಾಯಿಗಳಿಗೆ ಎಚ್ಚರಾಗಿರಿ. ಪ್ರೈಸ್ ದ ಲಾರ್ಡ್. 3:1-3 ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಸುನ್ನತಿಯನ್ನು ಹೇಳಿಕೊಂಡು ಅಂಕುಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವರು, ಶರೀರ ಸಂಬಂಧವಾದವುಗಳಲ್ಲಿ ಬಳಸುವುದವರು ಆಗಿರುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರು ಹರ್ಷ ತಗೊಳ್ಬೇಕು? ನಿಮಗೆ ವಾಕ್ಯದ ಪಾಸ್ಟ್ ಅಲ್ಲ,
ವಾಕ್ಯಗಳು ಸಿಟ್ಟುಬದಲ್ಲಿ ಅಲ್ಲ. ಪ್ರೈಸ್ ದ ಲಾರ್ಡ್. ನಾನು ಆಗುತ್ತೆ ನೀವು ನನ್ನ ಹೋಗಲಿಕ್ಕೆ ಸಾಪಿಸ್ತೀನಿ. ಪ್ರೈಸ್ ದ ಲಾರ್ಡ್. ಯೇಸು ಮಾತ್ರ ಹೋಗ್ಬೇಕು. ಯೇಸುವಲ್ಲಿ ಹರ್ಷಗೊಳಿಸ್ತೀಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಲ್ಲಿ ಹರ್ಷಗೊಳ್ಳುವಾಗ, ಯೇಸುವಲ್ಲಿ ಉಲ್ಲಾಸಗೊಳ್ಳುವಾಗ ನಿನ್ನ ಆತ್ಮಕ್ಕೆ ಚೈತನ್ಯ. ಪ್ರೈಸ್ ದ ಲಾರ್ಡ್. ನಿನ್ನ ಆತ್ಮಕ್ಕೆ ಓದವರ ಕೀರ್ತನೆ ನಮಗೆ ಹೇಳಿದಾಗೆ ನನ್ನ ಬಂಡೆಯೇ ನನ್ನ ಕೋಟೆಯೇ ಹೇಳುವಾಗ ಯಾರು ಸಂತೋಷಪಡ್ತಾರೆ? ದೇವರು. ಪ್ರೈಸ್ ದ ಲಾರ್ಡ್. ಸಿಂಹಾಸನದಿಂದ ಅವನು ಅನುಭವಿಸ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಪೊಸ್ತಲ ಪೌಲ ಹೇಳ್ತಾರೆ, ನಾನು ಯಾರ ಬೆಳ್ಳಿ ಬಂಗಾರ ಆಶಿಸಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವುದೂ ಆಶಿಸಿಲ್ಲ. ನಾನು ಹೇಳುದು, ನಾನು ಹೋದ್ಮೇಲೆ ಪೂರ ತೋಳ ಬರ್ತದೆ, ಇದನ್ನೇ ಕಲಬೆರಕೆ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ನನ್ನ ವಾಕ್ಯಕ್ಕೆ ಇನ್ನೊಂದ್ಸತಿ ಹೋಗುದಿಲ್ಲ. ಕೊರತೆ ಬರೋ ಸಭೆಗೆ ಅವನಿಗೆ ಹೇಳ್ತಾನೆ, ವಾಕ್ಯನ ಕಲಬೆರಕೆ ಮಾಡುವ. ಪ್ರೈಸ್ ದ ಲಾರ್ಡ್. ಗೊತ್ತುಂಟು, ಬಂಗಾರದ ಒಂದು ಅಂಗಾರ ಉಂಟು, ಅದೇ ಬಂಗಾರ ಅಲ್ಲಿ ಇಲ್ಲಿ ಎಂತ ಹೇಳ್ತಾರೆ, ಅದಕ್ಕಿಂತ ಪ್ಲೇಟಿಂಗ್ ಆಗಿ ಒಂದು ಬಂಗಾರ ಉಂಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ, ಯೇಸುವಲ್ಲಿ ಹರ್ಷಗೊಳಿಸುತ್ತಾರೆ. ದೇವರ ಬೋಧನೆಯಲ್ಲಿ ಸ್ಥಿರವಾಗಿರುವಾಗ ನಿನಗೆ ಯಾರೂ ಬೋಧಿಸುವ ಅಗತ್ಯ ಇಲ್ಲ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ಯಾರು ಅಲಗೊಳಿಸ್ತಿಲ್ಲ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ಯಾರು ಮುಟ್ಟಿಲ್ಲ. ಪ್ರೈಸ್ ದ ಲಾರ್ಡ್. ದೇವರ ಆತ್ಮನೊಳಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಅಪೊಸ್ತಲ ಹೇಳ್ತಾನೆ, ಕಣ್ಣೀರುಡುತ್ತಾ ಹೇಳ್ತಿದ್ದೇನೆ, ಆ ಕುರತೋಳಗಳು ವ್ಯತ್ಯಾಸ ಬೋಧನೆ ಮಾಡಿ ಯೇಸುವಿನ ಶಿಷ್ಯರನ್ನೇ ತಮ್ಮ ಕಡೆಗೆ. ಪ್ರೈಸ್ ದ ಲಾರ್ಡ್. ಬೋಧನೆ ವ್ಯತ್ಯಾಸ ಮಾಡಿ ಮಿರಕಲ್ ಅಂತ ಹೇಳಿ ಬನ್ನಿ ಮುಳುಗಿ ಹೇಳಿ ತಮ್ಮ ಹೆಸರನ್ನ ಮೇಲೆ ಎತ್ತುಕೊಂಡು ತಮ್ಮ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ್ಮ ಯಾವ್ದಂತ ಹೇಳಿ ಈ ರಾತ್ರಿ ನೀವು ಪರೀಕ್ಷೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಶೆಟ್ಟಿಪದ ಹೇಳುವಾಗ ಶೆಟ್ಟಿಪದರಲ್ಲಿ ಆತ್ಮ, ಭೂತದ ಆತ್ಮ ಮಾತಾಡೋದು ದೇವರ ತಿಳ್ಕೊಳ್ಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನು ಹೇಳಿದ ಎಲ್ಲ ಸತ್ಯ ನಂಬಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆ ವಾಕ್ಯ ಸರಿಯಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪೌಲನು ವಾಕ್ಯ ಸಾರುವಾಗ ಅವ್ರು ಬಂದು ತಿಬೇರದವ್ರು ಬಂದು ಪುನಃ ಮನೆಗೆ ಬಂದು ಇವರು ಹೇಳುವ ವಾಕ್ಯ ಸರಿ ಉಂಟಾ ಅಂತ ನೋಡ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತೇನಾಗಿದೆ, ಒಂದು ವಾಕ್ಯ ತಗೊಂಡು ಯೇಸು ಅಲ್ಲಿ ಅದ್ಭುತ ಮಾಡಿದ, ಇಲ್ಲಿ ಅದ್ಭುತ ಮಾಡಿದ ಅಂತೇಳಿ ಜಂಬೋ ಅಂತ ಹೇಳ್ತಾರೆ, ಸರ್ಕಸ್. ಹಲ್ಲೆಲೂಯಾ. ವಾಕ್ಯ ಹೇಳುವ ನನಗೂ ಒಂದು ಸಹ ಉತ್ತರ ಕೊಡ್ಲಿಕ್ಕೆ ಉಂಟು, ಕೇಳುವ ನಿಮಗೂ ಉತ್ತರ ಕೊಡ್ಲಿಕ್ಕೆ ಉಂಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಪೊಸ್ತಲ ಪೌಲನು ಈಗ ಥೆಸಲೋನಿಕದವರಿಗೆ ಹೇಳ್ತಾರೆ, ಆ ಬೋಧನೆ ಅಕ್ರಮ ಮಾಡ್ತಾರೆ, ಅವರಿಂದ ನೀವು ತಪ್ಪಿಸಿಕೊಳ್ಳಿ. ಪ್ರೈಸ್ ದ ಲಾರ್ಡ್. 2 ಥೆಸಲೋನಿಕ 3:6 ನೋಡೋದ್ರ. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇನೆ. ಅವನು ಮಾಡಿಕೊಡ್ತಾರೆ. ಒಂದು ಹೇಳ್ತಾರಲ್ಲ, ಒಂದು ಕಂಪನಿಯಲ್ಲಿ ಹೀಗೆ ರೂಲ್ಸ್ ಅಂತ ಹೇಳ್ತಾರಲ್ಲ. ಪ್ರೈಸ್ ದ ಲಾರ್ಡ್. ಈ ರೂಲ್ಸ್ ಇಲ್ಲದ್ರೆ ಬರಬೇಡ ಈ ಕಂಪನಿಗೆ. ಪ್ರೈಸ್ ದ ಲಾರ್ಡ್. ಈ ಶಾಲೆಗೆ ಈ ಯೂನಿಫಾರ್ಮ್ ಅಥವಾ ಈ ಡ್ರೆಸ್ ಬರೋದ್ರೆ ಬರಬೇಡ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವನು ಮಾಡಿಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ಬೋಧನೆ ಹೀಗೆ ಉಂಟು, ದೇವರೊಂದಿಗೆ ಬಾಳ್ಬೇಕು, ಲೋಕವನ್ನು ಮುಟ್ಟಬಾರ್ದು, ಲೋಕದ ಮ್ಯಾಗೆ ಒಳಗಾಗಬಾರ್ದು, 50-50 ಅವಳನ್ನಲ್ಲ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದನ್ನು ದಾಟಿ ಹೋಗ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೋಧನೆ ಎಂದರೆ ಯೇಸು ಕ್ರಿಸ್ತನೇ. ಪ್ರೈಸ್ ದ ಲಾರ್ಡ್. ಸುವಾರ್ತೆ ಎಂದರೆ ಯೇಸು ಕ್ರಿಸ್ತನೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದನ್ನು ಅಕ್ರಮವಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ನಾನೀಗ ಆ ವಾಕ್ಯಕ್ಕೆ ಹೋಗುದಿಲ್ಲ. ಈ ಯೇಸು ಆ ಯೇಸು ಅಂತ ಉಂಟು, ಅದೀಗ ನಾನು ವಾಕ್ಯ ತೆಗುದಿಲ್ಲ. ಆ ಪ್ರಸಂಗ ಅಲ್ಲ ನಮಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಬೋಧನೆಯನ್ನು ಅಕ್ರಮ ಮಾಡುವ ಕುರತೋಳಗಳು, ಆ ಕುರತೋಳ ಒಂದು ವೇಳೆ ನಾನೇ ಆಗಿದ್ದರೆ ನನಗೆ ಕೂಡ ಶಿಕ್ಷೆ ಉಂಟು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ವಾಕ್ಯವನ್ನು ನಾನು ಮಾಡದಿದ್ದರೆ ಮೊದಲು ನನಗೆ ನಿಮಗೆ ಎಲ್ಲಿ ಏನದು. ಪ್ರೈಸ್ ದ ಲಾರ್ಡ್. ಆದರೆ ಕೇಳಿ, ನಾನು ಸಾಧನ ಕೇಳಿ ನೀವು ನನ್ನೊಟ್ಟಿಗೆ ಇದ್ದರೆ ನನಗಿಂತ ಮುಂಚೆ ನಿಮಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ವಾಕ್ಯವನ್ನು ಅಕ್ರಮ ಮಾಡುವ ಯಾರೇ ಇರಲಿ, ನಾನೇ ಆಗಲಿ ನನಗಿಂತ ಯಾರೇ ಇರಲಿ, ಅವರ ಮುಂದೆ. ಅದಕ್ಕಾಗಿ ಯೇಸು ಕ್ರಿಸ್ತ ಆ ಕೊರಂಥ ಸಭೆಗೆ ಅವನು ಹೇಳ್ತಾನೆ, ಯಾರು
ಪೌಲ ನನಗೆ ಹೋಗುದಿಲ್ಲ 5ನೇ ಗ್ರಂಥದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದ ಹೆಚ್ಚಿನದು ಅನ್ಯರಿಗಲ್ಲ ನಮಗೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ವಾಕ್ಯಾನುಸಾರ ನಮ್ಮಂತವರಿಗೆ ಪ್ರೈಸ್ ದ ಲಾರ್ಡ್. ಶಕ್ತಿವಂತ ಯಾವ ವಾಕ್ಯಾನುಸಾರ ನಿಮಗೆ ನೋಡ್ಬೇಕು ಪ್ರೈಸ್ ದ ಲಾರ್ಡ್. ಮೊನ್ನೆ ನಾನು ಕೇಳಿದ ಹೆಸರು ಹೇಳಿದ್ರು ಒಂದು ಪರ್ಸನ್, ಅಯ್ಯೋ ಬಹಳ ಕಷ್ಟ ಉಂಟು ವಾಕ್ಯ ಸಾಲಿಗೆ, ಅಯ್ಯೋ ಅಯ್ಯೋ ಬಹಳ ಪರ್ಸನ್ ಮಾಡ್ಲಿಕ್ಕೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 4 ಗಂಟೆಗೆ ಎದ್ದು ಆ ಕರ್ತನ ಸ್ತೋತ್ರ ಹೇಳಿ ಪ್ರೈಸ್ ದ ಲಾರ್ಡ್. 5 ನಿಮಿಷ ಆಮೇಲೆ ಆ ದಿನಚರಿ ಅವನಿಂದಲೇ ಪ್ರಾರಂಭಿಸು. ಆಮೇಲೆ 2 ಗಂಟೆ ದೇವರ ಪ್ರಸನ್ನ ಕಳೆಯಿರಿ ಪ್ರೈಸ್ ದ ಲಾರ್ಡ್. ಯಾವ ಡಿಗ್ರಿ ಬೇಡ, ಯಾವ ಧ್ಯಾನ ಬೇಡ, ದೇವರ ಆತ್ಮನಿಗೆ ನಡೆಸ್ತಾನೆ, ದೇವರ ಆತ್ಮ ಹೇಳ್ತಾನೆ ಮಾತಾಡ್ತಾನೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮಾತಾಡ್ತಾನೆ ಬೆಳ್ಳಿ ಬಂಗಾರ ಅಲ್ಲ ಅವನು ಕಮ್ಮಿಲೆ ಕಲಿದ್ರೆ ಈಗ 3-5 ಡಾಕ್ಟರೇಟ್ ಅಂತ ಅವನ ಕಲಿಕೆ ಲಾಸ್ಟಿಗೆ ಅವನು ಹೇಳ್ತಾನೆ ಎಲ್ಲ ಕಸ ಅಂತ ಪ್ರೈಸ್ ದ ಲಾರ್ಡ್. ಅಲ್ಲಿ ಅವನು ಹೇಳ್ತಾನೆ ಯಾರ ಬೆಳ್ಳಿ ಬಂಗಾರ ನಾನು ಆಶಿಸಿಲ್ಲ ಪ್ರೈಸ್ ದ ಲಾರ್ಡ್. ಅಲ್ಲಿ ಯೇಸುವಿನೊಂದಿಗೆ ನಡೆದ ಪೇತ್ರ ಇವನರನ್ನೇ ಅವ್ರು ಖಂಡಿಸ್ತಾರೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ಇವತ್ತು ಅವನೊಂದು ಮಾತು ಹೇಳ್ತಾನೆ, ಈಗ ನಾನು ಆ ವಾಕ್ಯ ಹೋಗುದಿಲ್ಲ, ದೇವನು ಲೋಕವನ್ನು ಪ್ರೀತಿಸಿದ ಅವನು ಓದ್ಬಿಟ್ಟು ಪ್ರೈಸ್ ದ ಲಾರ್ಡ್. ಅದಕ್ಕೆ ಮುಂಚೆ ದೇವ ನಿಮ್ಗೆ ಒಂದೊಂದೇ ತಿಳಿಸ್ತಾ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ದೇವನು ಲೋಕ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸರಿ, ವಾಕ್ಯವನ್ನು ನಾನೇ ಆಗಲಿ ಕಲಬೆರಕೆ ಮಾಡ್ತೇನ ಅಥವಾ ಅದನ್ನು ಅಕ್ರಮವಾಗಿ ನಡೆಯುತ್ತೇನ ಅದನ್ನು ನೋಡು ಜವಾಬ್ದಾರಿ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನೆಲ್ಲ ವಾಕ್ಯ ಹೋಗುದಿಲ್ಲ, ನನಗೆ ಸಮಯ ಆಯಿತು. ತನ್ನ ಆತ್ಮ ಮಗನಾದ ತಿಮ್ಮುಗಿತ್ತಿಗೆ ಹೇಳ್ತಾನೆ, ಪ್ರೀತಿ, ತಾಳ್ಮೆ, ಕರುಣೆ ಇದರಲ್ಲಿ ನೀವು ಮತ್ತೊಬ್ಬರಿಗೆ ಬೋಸು ಮುಂಚೆ ಅದು ನೀನು ಫಸ್ಟ್ ಮಾದರಿಯಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. 1 ತಿಮೋಥಿ 4ನೇ ಆನಂದ 1 ತಿಮೋಥಿ 4ನೇ 11-15 ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿದ್ದಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಅದರಿಂದ ನಿನ್ನ ಅಭಿವೃದ್ಧಿಯು ಸಾಕು. ಪ್ರೈಸ್ ದ ಲಾರ್ಡ್. ಪ್ರೀತಿ, ತಾಳ್ಮೆ, ಕರುಣೆ, ಪ್ರೈಸ್ ದ ಲಾರ್ಡ್, ಪರಿಶುದ್ಧತೆ ಇದರಲ್ಲಿ ನೀನು ಪ್ರೈಸ್ ದ ಲಾರ್ಡ್ ವಾಕ್ಯ ಇರುವ ನಾನು ನಿಮಗೆ ಮಾತನಾಡಬೇಕು ಪ್ರೈಸ್ ದ ಲಾರ್ಡ್. ಮತ್ತೆ ನೀವು ಅದನ್ನು ಅನುಸರಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿಮಗೆ ಮಾಡಿ ಅಂತ ಹೇಳಿಕ್ಕೆ ನಂಗೆ ಅಧಿಕಾರ ಇಲ್ಲ ಪ್ರೈಸ್ ದ ಲಾರ್ಡ್. ನಿಮಗೆ ಮಾಡಲಿ ಮುಂಚೆ ನಾನು ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ಆ ಬೋಧನೆ ಯಾವುದು ಪ್ರೈಸ್ ದ ಲಾರ್ಡ್. ಆ ಬೋಧನೆಯಲ್ಲಿ ಸ್ಥಿರವಾಗಿರುವಾಗ ಪ್ರೈಸ್ ದ ಲಾರ್ಡ್. ಆ ಬೋಧನೆಯಲ್ಲಿ ನೀವು ಬಲಗೊಳ್ಳುವಾಗ ಪ್ರೈಸ್ ದ ಲಾರ್ಡ್. ಆ ಬೋಧನೆಯಲ್ಲಿ ನೀವು ಆ ಬಂಡೆಯಾದ ಯೇಸು ಕ್ರಿಸ್ತನ್ನೇ ಕಾಣಬೇಕು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದರಲ್ಲಿ ಸ್ಥಿರವಾಗಿ ನಿಲ್ಲಿಕ್ಕೆ ದೇವರ ರಾತ್ರಿ ವೇಳೆಯಲ್ಲಿ ನಮಗೆ ಬರಬೇಕು ಪ್ರೈಸ್ ದ ಲಾರ್ಡ್. ಈ ರಾತ್ರಿ ವೇಳೆ ದಿನಕ್ಕೂ ಬಿಡಬೇಕು. ಈ ರಾತ್ರಿ ವೇಳೆಯಲ್ಲಿ ವ್ಯತ್ಯಾಸ ಬೋಧನೆ ಯಾವುದು, ಅಕ್ರಮ ಯಾವುದು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕಲಬೆರಕೆ ಯಾವುದು, ಅದು ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಇದೆ ಪ್ರೈಸ್ ದ ಲಾರ್ಡ್. ದೇವರ ಬರ ಬರ್ತಾರೆ ಪ್ರೈಸ್ ದ ಲಾರ್ಡ್. ದೇವರ ಬರಣ ಬರುವಾಗ ಬೋಧನೆ ವ್ಯತ್ಯಾಸ ಮಾಡಿ ಅವನು ಕುರಿಗಳನ್ನು ತೋಳಗಳನ್ನು ಎಡಕ್ಕೆ ಬಲಕ್ಕೆ ಹಾಕುವಾಗ ಆತನ ಕುರಿಮರಿಯಾಗಿ ಕುರುಬನ ಹಿಂದೆ ನಾವು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ಪ್ರೈಸ್ ದ ಲಾರ್ಡ್, ಹಿರಿಯ ಕುರುಬ ಯೇಸು ಕ್ರಿಸ್ತ ಪ್ರೈಸ್ ದ ಲಾರ್ಡ್, ಅವನು ಪ್ರತ್ಯಕ್ಷನಾಗುವಾಗ ಅವನ ಮುಂದೆ ನಾವು ಹೋಗ್ಬೇಕು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಎಲ್ಲವನ್ನೂ ಸಿಕ್ಕಿ ಯೇಸುವನ್ನು ನಂಬಿ ನಿತ್ಯ ಜೀವಕ್ಕೆ ನಾವು ಬಾಧಿಸಲಾಗತ್ತೆ. ಎಲ್ಲವನ್ನು ಕಲಿತು ನಮ್ಮಷ್ಟು ಮೂರ್ಖರು ಯಾರಿಲ್ಲ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರಿಂದ ಓಡಬೇಡ, ಯೇಸುವಿನಿಂದ ಓಡುವ, ಯೇಸುವನ್ನು ಬಿಗಿ ಹಿಡಿಯುವ, ಉಪದೇಶಕ್ಕೆ ಕಿವಿ ಕೊಡುವ, ಆ ಆತ್ಮನಿಗೆ ಅನುಸಾರ ನಡೆಯುವ ಪ್ರೈಸ್ ದ ಲಾರ್ಡ್. ದೇವರು ಖಂಡಿತವಾಗಿ ನಿಮ್ಮನ್ನು ಎಡಕ್ಕಾಗಿ ಬರ ತಿರುಗಿಸುತ್ತಿಲ್ಲ. ಆತನೊಂದಿಗೆ ಲೋಕದಲ್ಲಿ ಕಷ್ಟ ಸಂಕಟ ಏನೇ ಬರಲಿ ದೇವರು ನಿಮಗೆ ಜಯ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕೋಟೆ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೈಸ್ ದ ಲಾರ್ಡ್. ನಿಮ್ಮ ಬಲಪಡಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ಒಂದೇ ಕೇಳಿದವನು ಆ ಬೋಧನೆ ಪ್ರೈಸ್ ದ ಲಾರ್ಡ್ ಲೋಕವನ್ನು ಮುಟ್ಟದೆ, ಲೋಕದ ಮೈಗೆ ಒಳಗಾಗದೆ ನಿಯಮನಿಷ್ಠ
ವಾಕ್ಯವನ್ನು ಅನುಸರಿಸದೆ ಪ್ರೇರಿತರು ದೇವರ ಆತ್ಮನಿಗೆ ಒಳಗಾಗಿ ಹಲ್ಲೆಲೂಯಾ ದೇವರೊಂದಿಗೆ ಬಾಳಿಕೆ ಪ್ರೇರಿತರು ಈ ವಾಕ್ಯ ದೇವರನ್ನು ಆಶೆ ಮಾಡಲಿ.